ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಾಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ. ಆರಾಧ್ಯ ದೈವನಾಗಿರುವಂತಹ ಮಲೆ ಮಾದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡುತ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ಯೂಟ್ಯೂಬ್ ವಾಹಿನ ಎಲ್ಲ ಸ್ನೇಹಿತ ಬಂಧುಗಳಿಗೆ ನಿಮ್ಮ ಮೂಗೂರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಇನ್ನೂ ಕೂಡ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಿಲ್ಲ, ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ದಯವಿಟ್ಟು ಮಾಡಿ, ಬೇಗ ಬೇರೆ ಬೇರೆ ವಿಷಯಗಳ ನೋಟಿಫಿಕೇಶನ್ ಪಡ್ಕೊಳ್ಳಿ ಅಂತ ಹೇಳ್ತಾ ವಾರ ಭವಿಷ್ಯವನ್ನ ನೋಡೋಣ ಮತ್ತು ಹೈಲೈಟ್ಸ್ ಏನಿದೆ ಅನ್ನುವಂಥದ್ದನ್ನು ನೋಡೋಣ. ಶ್ರೀಶಕೆ 1949 ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷ 17ನೇ ತಾರೀಕು ಸರ್ವತ್ರ ಏಕಾದಶಿ ಮತ್ತು ಬಕ್ರೀದ್ ಇರುವಂಥದ್ದು. ಜೊತೆಗೆ 19ನೇ ತಾರೀಕು ಪ್ರದೋಷ ಪೂಜೆ. ಟೆಕ್ನಿಕಲಿ ವೈಜ್ಞಾನಿಕವಾಗಿ ಜೂನ್ 20ನೇ ತಾರೀಕು ದಕ್ಷಿಣಾಯನ ಪ್ರಾರಂಭ ಆಗುತ್ತೆ. ಇನ್ನು ಶನಿವಾರ 22ನೇ ತಾರೀಕು ಹುಣ್ಣಿಮೆ ಇರುವಂಥದ್ದು. ಇದು ಈ ವಾರದ ವಿಶೇಷ. ಮೊದಲನೇದಾಗಿ ಮೇಷರಾಶಿಯವರ ಈ ವಾರದ ಕವಡೆ ಶಾಸ್ತ್ರದ ಪ್ರಕಾರ ಈ ವಾರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಮೂರು ಮೂರಾರು 39 93 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮೇಷರಾಶಿಯವರಿಗೆ ಕಳ್ಳರಿಂದ ಕಂಟಕ, ಮೋಸ ಹೋಗುವಂಥದ್ದು, ಹಣವನ್ನು ಕಳ್ಕೊಳ್ಳುವಂಥದ್ದು, ಕೆಲಸದಲ್ಲಿ ಕಿರಿಕಿರಿ, ಸೌಖ್ಯವಿಲ್ಲ. ಜಾಗ್ರತೆಯಿಂದ ಕೆಲಸವನ್ನ ಮಾಡಲಿಲ್ಲ ಅಂದ್ರೆ ಅನೇಕ ತರದ ಸಮಸ್ಯೆಗಳಿಗೆ ತುತ್ತಾಗುವಂತ ಸಾಧ್ಯತೆ ಇರ್ತದೆ. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಹಾಲೊಳಗಡೆಗೆ ಒಂದು ಚಿಕ್ಕ ಬೆಲ್ಲವನ್ನು ಹಾಕಿ ದೇವರಿಗೆ ಅರ್ಪಣೆಯನ್ನು ಮಾಡುವಂತ ಕೆಲಸವನ್ನ ಮಾಡಿದ್ರೆ ಸ್ವಲ್ಪ ಪ್ರಾಬ್ಲಮ್ಸ್ಗಳು ಕಮ್ಮಿ ಆಗುತ್ತೆ. ಇನ್ನು ವೃಷಭ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ವೃಷಭ ರಾಶಿಯವ್ರಿಗೆ 3 3 6 3 9 9 3 12 12 1 13 ಕವಡೆ ಬಿದ್ದಿರುವಂಥದ್ದು. ವೃಷಭ ರಾಶಿಯವರಿಗೆ ಸರ್ಕಾರದಿಂದ ಸಹಾಯ ಸಿಗುವಂಥದ್ದು, ಧನಲಾಭ, ಸ್ತ್ರೀ ಸೌಖ್ಯ ಉಂಟಾಗುವಂಥದ್ದು, ಮಿತ್ರರಿಂದ ಅನುಕೂಲ, ಕೀರ್ತಿ ಬೆಳೆಯುವಂತಹ ಯೋಗ ಇದೆ. ಇನ್ನು ಮಿಥುನ ರಾಶಿಯವ್ರಿಗೆ ಹೇಗಿದೆ ಈ ವಾರ ಅಂತ ನೋಡೋಣ. 2 4 6 8 10 2 4 6 8 2 4 6 8 10 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಷ್ಟ ಉಂಟು. ವಾರದ ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುತ್ತೆ. ಕಾರ್ಯವನ್ನು ಎಚ್ಚರಿಕೆಯಿಂದ ಮಾಡಲಿಲ್ಲ ಅಂದ್ರೆ ಅನೇಕ ತರದ ಸಮಸ್ಯೆ, ಧನ ಮಾನ ಹಾನಿ ಆಗುವಂತ ಸಾಧ್ಯತೆ ಇರ್ತದೆ. ಕೆಲಸವನ್ನ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಬೇಕಾಗ್ತದೆ. ಮಿಥುನ ರಾಶಿಯವರು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ಅರ್ಚನೆಯನ್ನ ಮಾಡಿಸ್ಕೊಳ್ಳಿ. ಸ್ವಲ್ಪ ಈ ವಾರ ಪ್ರಾಬ್ಲಮ್ಸ್ಗಳು ಕಮ್ಮಿ ಆಗುತ್ತೆ. ಇನ್ನು ಕರ್ಕಾಟಕ ರಾಶಿಯವ್ರಿಗೆ ಈ ವಾರ ಹೇಗಿದೆ ಅಂತ ನೋಡೋಣ. ಕರ್ಕಾಟಕ ರಾಶಿಯವರಿಗೆ 2 4 6 8 10 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಳ್ಳರಿಂದ ಕಂಟಕ, ಮೋಸ ಹೋಗುವಂಥದ್ದು, ಹಣವನ್ನು ಕಳೆದುಕೊಳ್ಳುವಂಥದ್ದು, ಕೆಲಸವನ್ನ ಎಚ್ಚರಿಕೆಯಿಂದ ಮಾಡಲಿಲ್ಲ ಅಂದ್ರೆ ಅನೇಕ ತರದ ಸಮಸ್ಯೆಯನ್ನ ಆಗುವಂತ ಸಾಧ್ಯತೆಗಳಿರ್ತದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಅಮ್ಮನವ್ರ ದೇವಸ್ಥಾನ, ಪಾರ್ವತಿ ಅಮ್ಮನವರು, ದುರ್ಗಿ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೆಂಪು ಅಥವಾ ಬಿಳಿ ಹೂಗಳಿಂದ ಪೂಜೆ ಮಾಡಿಸ್ಕೊಂಡು ಅರ್ಚನೆ ಮಾಡಿಸಿ ಸ್ವಲ್ಪ ಟೆನ್ಷನ್ನು ಕಮ್ಮಿ ಆಗುತ್ತೆ. ಇನ್ನು ಸಿಂಹರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಸಿಂಹರಾಶಿಯವರಿಗೆ 2 4 6 8 10 11 ಕವಡೆ ಬಿದ್ದಿರುವಂಥದ್ದು. ಇವ್ರಿಗೂ ಕೂಡ ಸಿಂಹರಾಶಿಯವರು ಕೂಡ ಚೆನ್ನಾಗಿಲ್ಲ. ಕಷ್ಟ ಉಂಟು. ವಾರದ ಕೊನೆಯಲ್ಲಿ ಸ್ವಲ್ಪ ಅನುಕೂಲ ಆಗುತ್ತೆ. ಎಚ್ಚರಿಕೆಯಿಂದ ಕೆಲಸವನ್ನ ಮಾಡಲಿಲ್ಲ ಅಂದ್ರೆ ಧನ ಮಾನ ಹಾನಿ ಆಗುವಂತ ಸಾಧ್ಯತೆ ಇರ್ತದೆ. ಬಹಳ ಹುಷಾರಾಗಿರ್ಬೇಕು. ನೀವೇನ್ ಮಾಡಿ ಅಂತಂದ್ರೆ ಸ್ವಲ್ಪ ಗೋಧಿಯನ್ನ ನೀರಲ್ಲಿ ನೆನೆಸಿ ಒಂದು ಹಸುವಿಗೆ ಕೊಡುವಂತ ಕೆಲಸವನ್ನ ಮಾಡಿ. ಇದರಿಂದ ಸ್ವಲ್ಪ ಈ ವಾರ ಟೆನ್ಷನ್ ಕಮ್ಮಿ ಆಗುತ್ತೆ. ಇನ್ನು ಕನ್ಯಾ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಕನ್ಯಾ ರಾಶಿಯವ್ರಿಗೆ 3 3 6 3 9 9 3 12 13 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸರ್ಕಾರದಿಂದ ಸಹಾಯ, ಧನಲಾಭ, ಸೌಖ್ಯವಿದೆ, ಮಿತ್ರರಿಂದ ಅನುಕೂಲವು, ಕೀರ್ತಿ ಬೆಳೆಯುವಂತ ಯೋಗ ಈ ವಾರ ಇದೆ ಕನ್ಯಾ ರಾಶಿಯವ್ರಿಗೆ. ಇನ್ನು ತುಲಾ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ತುಲಾ ರಾಶಿಯವ್ರಿಗೆ 3 3 3 2 5 5 2 7 9 10 11 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. ತುಲಾ ರಾಶಿಯವರು ಕೂಡ ಚೆನ್ನಾಗಿಲ್ಲ. ಕಂಟಕ, ಕಳ್ಳರಿಂದ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಅಧಿಕಾರಿಗಳಿಂದ ತೊಂದರೆ. ಜಾಗ್ರತೆಯಿಂದ ಕೆಲಸವನ್ನ
ಮಾಡಬೇಕಾಗ್ತದೆ. ಲಕ್ಷ್ಮೀ ದೇವಸ್ಥಾನಕ್ಕೆ ಜೇನುತುಪ್ಪ ಕೊಟ್ಟು ಒಂದು ಅರ್ಚನೆ ಮಾಡಿಸ್ಕೊಂಡು ಬನ್ನಿ, ಸ್ವಲ್ಪ ಟೆನ್ಷನ್ಸ್ ಈ ವಾರ ಕಮ್ಮಿ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ವೃಶ್ಚಿಕ ರಾಶಿಯವರಿಗೆ 2, 4, 6, 8, 10, 11 ಕವಡೆ ಬಿದ್ದಿರುವಂಥದ್ದು ಕಷ್ಟ. ವೃಶ್ಚಿಕ ರಾಶಿಯವರಿಗೆ ವಾರದ ಕೊನೆಯಲ್ಲಿ ಸ್ವಲ್ಪ ಅನುಕೂಲ ಆಗುತ್ತೆ. ಎಚ್ಚರಿಕೆಯಿಂದ ಮಾಡಲಿಲ್ಲ ಅಂದ್ರೆ ಧನ ಮಾನ ಹಾನಿ ಆಗುವಂತ ಸಾಧ್ಯತೆ ಇದೆ. ನೀವು ಕೂಡ ಹುಷಾರಾಗಿರಿ. ಕಾಲಭೈರವನ ಇಲ್ಲ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನ ಮಾಡಿ, ಕೆಂಪು ಹೂವನ್ನ ಅರ್ಪಣೆ ಮಾಡಿ, ಸ್ವಲ್ಪ ಟೆನ್ಷನ್ಸು ಕಮ್ಮಿ ಆಗತ್ತೆ. ಜೊತೆಗೆ ಧನುಸು ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಧನುಸು ರಾಶಿಯವ್ರಿಗೆ 3, 3, 6, 3, 9, 12 ಕವಡೆ ಬಿದ್ದಿರುವಂಥದ್ದು. ಯಾಕೋ ಈ ವಾರ ಯಾರಿಗೂ ಅಷ್ಟೊಂದು ಟೈಮ್ ಚೆನ್ನಾಗಿಲ್ಲ. ಸ್ವಲ್ಪ ಹುಷಾರಾಗಿರಿ. ಕಳ್ಳರಿಂದ ಕಂಟಕ, ಹಣಕಾಸಿನ ತೊಂದರೆ, ಅಧಿಕಾರಿಗಳಿಂದ ತೊಂದರೆ, ಜಾಗ್ರತೆಯಿಂದ ಕೆಲಸ ಮಾಡಲಿಲ್ಲ ಅಂದ್ರೆ ಸೌಖ್ಯ ಹಾಳಾಗತ್ತೆ, ನೆಮ್ಮದಿ ಹಾಳಾಗತ್ತೆ. ನೀವು ಮಾಡಬೇಕಾಗಿರುವಂಥದ್ದು ಕುಲದೇವರಿಗೆ ತುಪ್ಪದ ದೀಪವನ್ನು ಹಚ್ಚುವಂತ ಕೆಲಸವನ್ನ ಮಾಡಿ, ಸ್ವಲ್ಪ ಟೆನ್ಷನ್ನು ಕಮ್ಮಿ ಆಗತ್ತೆ. ಇನ್ನು ಮಕರ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮಕರ ರಾಶಿಯವ್ರಿಗೆ 3, 3, 6, 3, 9, 3, 12, 3, 15, 16 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಅಪವಾದ ಭಯ, ಆಪ್ತೇಷ್ಟರಲ್ಲಿ ಕಲಹ, ಕಳ್ಳರಿಂದ ಕಂಟಕ, ರಾಜ್ಯಾಧಿಕಾರಿಗಳಿಂದ ತೊಂದರೆ ಆಗುವಂಥದ್ದು ಅಷ್ಟೊಂದು ಚೆನ್ನಾಗಿಲ್ಲ. ಎಚ್ಚರಿಕೆಯಿಂದ ನೀವು ಇರಬೇಕಾಗ್ತದೆ. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಎಳ್ಳೆಣ್ಣೆಯನ್ನು ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬನ್ನಿ. ಇನ್ನು ಕುಂಭರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಕುಂಭರಾಶಿಯವ್ರಿಗೆ 2, 4, 6, 8, 10, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಷ್ಟ ಉಂಟು. ವಾರದ ಕೊನೆಯಲ್ಲಿ ಸುಖ. ಕಾರ್ಯವನ್ನು ಎಚ್ಚರಿಕೆಯಿಂದ ಮಾಡಿ ಮುಗಿಸ್ಬೇಕು, ಇಲ್ಲಾಂದ್ರೆ ತುಂಬಾ ತೊಂದರೆ ಆಗುತ್ತೆ. ಶಿವನ್ ಟೆಂಪಲ್ಗೆ ಹೋಗಿ ಎಳ್ನೀರು ಅರ್ಪಣೆಯನ್ನ ಮಾಡಿ, ಅದ್ರ ಜೊತೆಗೆ ಶನಿಗೆ ಸಂಬಂಧಪಟ್ಟಂತೆ ಯಾವ್ದಾದ್ರು ವಸ್ತುಗಳನ್ನ, ಎಣ್ಣೆ, ಎಳ್ಳು ಏನಾದ್ರೂ ಒಂದು ಕೊಟ್ಟು ಅಥವಾ ಯಾವ್ದಾದ್ರು ವೃದ್ಧಾಶ್ರಮಕ್ಕೆ ಹೋಗಿ ಒಂದು ಸಹಾಯವನ್ನ ಮಾಡಿ, ಹಣ್ಣೇನಾದ್ರು ಕೊಟ್ಬಿಟ್ಟು ಬನ್ನಿ, ಸ್ವಲ್ಪ ಟೆನ್ಷನ್ ಕಮ್ಮಿ ಆಗತ್ತೆ. ಇನ್ನು ಮೀನರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮೀನರಾಶಿಯವ್ರಿಗೆ 2, 4, 6, 8, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖ ಭೋಜನ, ಆಪ್ತ ಮಿತ್ರರ ದರ್ಶನ ಸುಖವಿದೆ. ಕಾರ್ಯದಲ್ಲಿ ಅನುಕೂಲ ಕೂಡ ಇದೆ. ಈ ವಿಚಾರದಲ್ಲಿ ಸಂಶಯವನ್ನು ಇಟ್ಕೋಬೇಡ. ಕಾರ್ಯವನ್ನ ಕೈಗೊಳ್ಳು. ನೀವು ಅಂದುಕೊಂಡಂತಹ ಎಲ್ಲ ಕೆಲಸಗಳು ಆಗತ್ತೆ. ಮೀನರಾಶಿಯವರು ಒಟ್ಟಾರೆಯಾಗಿ ಈ ವಾರ ಚೆನ್ನಾಗಿದೆ. ಇದು ಈ ವಾರದ ಕವಡೆ ಶಾಸ್ತ್ರದ ಪ್ರಕಾರ 12 ರಾಶಿಯವರಿಗೆ ಫಲಾಫಲಗಳು. ಅದ್ರ ಜೊತೆಗೆ ವಾರದಲ್ಲಿ 1 ಅಥವಾ 2 ವಿಶೇಷವಾಗಿರುವಂತಹ ಸಂಚಿಕೆಗಳು ಕೂಡ ಬರುತ್ತೆ. ಅದನ್ನು ಕೂಡ ನೀವು ನೋಡಿ ಅಂತ ಹೇಳ್ತಾ ಬೇಗ ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ಜ್ಯೋತಿಷ್ಯ, ವಾಸ್ತು, ಪ್ರಶ್ನವನ್ನ ಕಲಿಬೇಕು ಅಂದ್ರೆ ಅದರಲ್ಲೂ ಕೂಡ ಜುಲೈ 20ನೇ ತಾರೀಕು ನಿಗೂಢ ಪ್ರಶ್ನಶಾಸ್ತ್ರ ತರಗತಿ ಇದೆ. ಅಡ್ಮಿಷನ್ ಆಗಿ ಅಂತ ಹೇಳ್ತೇವೆ. ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರನ ಅನುಗ್ರಹ ಸದಾ ಇರಲಿ. ನಮಸ್ಕಾರ.